ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿಡಲು 18 ಮಾರ್ಗಗಳು. ನಿಮ್ಮ ಸಂಬಂಧವು ಕೆಲಸ ಮಾಡಲು ಪ್ರೀತಿಗಿಂತ ಹೆಚ್ಚಿನದನ್ನು ತೆಗೆದುಕೊಳ್ಳುತ್ತದೆ. ಪ್ರೀತಿಯು ಯಾವುದೇ ಸಂತೋಷದ ಪ್ರಣಯ ಸಂಬಂಧದ ಅಡಿಪಾಯವಾಗಿದ್ದರೂ ಪ್ರೀತಿಯು ಸಾಕಾಗುವುದಿಲ್ಲ. ಆರೋಗ್ಯಕರ ಸಂಬಂಧವನ್ನು ಹೊಂದಲು ಎರಡೂ ಪಕ್ಷಗಳು ಅದರಲ್ಲಿ ಕೆಲಸ ಮಾಡಲು ಸಿದ್ಧರಿರಬೇಕು. ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಲು 18 ಮಾರ್ಗಗಳನ್ನು ನೀವು ಕೆಳಗೆ ಕಾಣಬಹುದು. 1. ಸ್ವೀಕಾರ ಮತ್ತು ಮೆಚ್ಚುಗೆಯನ್ನು ಅಭ್ಯಾಸ ಮಾಡಿ. ಅವರ ಪುಸ್ತಕದಲ್ಲಿ ಸಂಬಂಧಗಳಲ್ಲಿ ವಯಸ್ಕರಾಗುವುದು ಹೇಗೆ, ಮೈಂಡ್ಫುಲ್ ಲವಿಂಗ್ಗೆ 5 ಕೀಗಳು, ಡೇವಿಡ್ ರಿಚೋ ಸಾವಧಾನದಿಂದ ಪ್ರೀತಿಸುವ 2 ಕೀಲಿಗಳು, ಸ್ವೀಕಾರ ಮತ್ತು ಮೆಚ್ಚುಗೆ ಎಂದು ವಿವರಿಸುತ್ತಾರೆ. ಈ ಕಲ್ಪನೆಯನ್ನು ವ್ಯಕ್ತಪಡಿಸುವ ರಿಚೋ ಅವರ ಉಲ್ಲೇಖ ಇಲ್ಲಿದೆ. ನಿಜವಾದ ನಿಮ್ಮ ಮತ್ತು ನನ್ನ ಸಂಬಂಧದಲ್ಲಿ ನಾವು ಪ್ರಕೃತಿಯಲ್ಲಿನ ವಿಷಯಗಳೊಂದಿಗೆ ನಾವು ಇರುವ ರೀತಿಯಲ್ಲಿ ಗಮನವಿಟ್ಟು ಒಳನುಗ್ಗಿಸದೇ ಇರುತ್ತೇವೆ. ಬರ್ಚ್ ಮರವು ಎಲ್ನಂತೆಯೇ ಇರಬೇಕು ಎಂದು ನಾವು ಹೇಳುವುದಿಲ್ಲ. ನಾವು ಅದನ್ನು ಯಾವುದೇ ಕಾರ್ಯಸೂಚಿಯಿಲ್ಲದೆ ಕೇವಲ ಮೆಚ್ಚುಗೆಯೊಂದಿಗೆ ಎದುರಿಸುತ್ತೇವೆ. 2. ಎಲ್ಲಾ ಸಂಬಂಧಗಳು ತಮ್ಮ ಏರಿಳಿತಗಳನ್ನು ಹೊಂದಿವೆ ಎಂಬುದನ್ನು ಗುರುತಿಸಿ. ಸಾರ್ವಕಾಲಿಕ ಸಂತೋಷದಿಂದ ಇರಬೇಕೆಂದು ನೀವು ನಿರೀಕ್ಷಿಸಬಾರದು. ನಿಮ್ಮ ಸಂಬಂಧವು ನಿರಂತರ ಎತ್ತರದಲ್ಲಿದೆ ಎಂದು ನೀವು ನಿರೀಕ್ಷಿಸಬಾರದು. ನೀವು ಯಾರಿಗಾದರೂ ದೀರ್ಘಾವಧಿಯ ಬದ್ಧತೆಯನ್ನು ಮಾಡಿದಾಗ ನೀವು ಗರಿಷ್ಠ ಮತ್ತು ಕಡಿಮೆಗಳನ್ನು ಒಟ್ಟಿಗೆ ಸವಾರಿ ಮಾಡಲು ಸಿದ್ಧರಾಗಿರಬೇಕು. 3. ನಾವು ಈ ಪದವನ್ನು ಬಳಸಿ. ಥಾಮರ್ ಚಾಮ್ಸ್ಕಿ, ಫಿಲ್ಡ್ ಸಂಶೋಧಕ ರಾಬರ್ಟ್ ಲೆವಿನ್ಸನ್ ಮತ್ತು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಅವರ ಸಹೋದ್ಯೋಗಿಗಳು ಮಾತನಾಡುವಾಗ ನಾವು ಎಂಬ ಪದವನ್ನು ಬಳಸುವ ದಂಪತಿಗಳು ಸಂತೋಷದಿಂದ ಶಾಂತವಾಗಿರುತ್ತಾರೆ ಮತ್ತು ಸಾಮಾನ್ಯವಾಗಿ ತಮ್ಮ ಸಂಬಂಧಗಳಲ್ಲಿ ಹೆಚ್ಚು ತೃಪ್ತರಾಗುತ್ತಾರೆ ಎಂದು ವಿವರಿಸುತ್ತಾರೆ. ನೀವು, ನಾನು ಮತ್ತು ನಾನು ಎಂಬ ಸರ್ವನಾಮಗಳಿಂದ ಸಂವಹನವು ಹೆಚ್ಚು ಜನಸಂಖ್ಯೆ ಹೊಂದಿರುವ ದಂಪತಿಗಳಿಗಿಂತ ನಾವು ಎಂಬ ಪದವು ಆಟದ ಬದಲಾವಣೆಯಾಗಿದೆ ಎಂದು ಡಾ. ಚಾಮ್ಸ್ಕಿ ವಿವರಿಸುತ್ತಾರೆ. ಇದು ಮೆದುಳಿನಲ್ಲಿ ಸಂಪರ್ಕದ ಕಾರ್ಯಕ್ರಮವನ್ನು ಹೊಂದಿಸುತ್ತದೆ. ಆದ್ದರಿಂದ ನೀವು ವರ್ಸಸ್ ಮೀ ಮನಸ್ಥಿತಿಯಲ್ಲಿರುವುದರ ಬದಲಾಗಿ ನಾವು ಸಹಯೋಗದ ಮನಸ್ಥಿತಿಯಲ್ಲಿದ್ದೇವೆ. ಈ ಸಹಯೋಗದ ಮನಸ್ಥಿತಿಯು ನಮ್ಮನ್ನು ಹೆಚ್ಚು ಪ್ರೀತಿ ಮತ್ತು ಉದಾರವಾಗಿಸುತ್ತದೆ. 4. 3 ದಿನಗಳ ಕೃತಜ್ಞತಾ ಯೋಜನೆಯನ್ನು ಅನುಸರಿಸಿ. ಯೆಲ್ಲಾ ಎಜ್ರಾ ಸ್ಟೈಲ್ಸ್ ಕಾಲೇಜಿನಲ್ಲಿ ಅಸೋಸಿಯೇಟ್ ಫೆಲೋ ಆಗಿರುವ ರೀಟಾ ವ್ಯಾಟ್ಸನ್, ಕೃತಜ್ಞತೆಯ ಮನೋಭಾವವು ನಿಮ್ಮ ಪ್ರೀತಿಯ ಜೀವನವನ್ನು ಪುನರುಜ್ಜೀವನಗೊಳಿಸುತ್ತದೆ ಎಂದು ವಿವರಿಸುತ್ತಾರೆ. ವ್ಯಾಟ್ಸನ್ 77 ವಿವಾಹಿತ ಭಿನ್ನಲಿಂಗೀಯ ಮತ್ತು ಏಕಪತ್ನಿ ದಂಪತಿಗಳನ್ನು ಒಳಗೊಂಡ ಅಧ್ಯಯನವು ವ್ಯಕ್ತಪಡಿಸಿದ ಕೃತಜ್ಞತೆಯಿಂದ ಭಾಗವಹಿಸುವವರು ಹೆಚ್ಚು ಪ್ರೀತಿಯ ಭಾವನೆಯನ್ನು ಹೊಂದಿದ್ದಾರೆಂದು ವರದಿ ಮಾಡಿದ್ದಾರೆ ಎಂದು ಸೂಚಿಸಿದ್ದಾರೆ. ಅವಳು ಈ ಕೆಳಗಿನಂತೆ ಮುಂದುವರಿಯುತ್ತಾಳೆ. ಅವರು ಹೆಚ್ಚು ಶಾಂತಿಯುತ, ವಿನೋದ ಮತ್ತು ಹೆಮ್ಮೆಯ ಭಾವನೆಯನ್ನು ಸಹ ವರದಿ ಮಾಡಿದ್ದಾರೆ. ಅವರು ತಮ್ಮ ಪಾಲುದಾರರನ್ನು ಹೆಚ್ಚು ಅರ್ಥಮಾಡಿಕೊಳ್ಳುವ, ಮೌಲ್ಯೀಕರಿಸುವ, ಕಾಳಜಿಯುಳ್ಳ ಮತ್ತು ಸಾಮಾನ್ಯವಾಗಿ ಹೆಚ್ಚು ಸ್ಪಂದಿಸುವವರಾಗಿ ಗ್ರಹಿಸಿದರು. ಅವರು ಯಾವುದೇ ದಿನದಲ್ಲಿ ಅವರು ಮೆಚ್ಚಿದ ಸಂಗತಿಗಾಗಿ ತಮ್ಮ ಪಾಲುದಾರರಿಗೆ ಸ್ವಯಂಪ್ರೇರಿತವಾಗಿ ಧನ್ಯವಾದಗಳನ್ನು ವರದಿ ಮಾಡಿದ್ದಾರೆ. ಮತ್ತು ಒಟ್ಟಾರೆಯಾಗಿ ಅವರ ಸಂಬಂಧದ ಗುಣಮಟ್ಟದಿಂದ ಅವರು ಹೆಚ್ಚು ತೃಪ್ತರಾಗಿದ್ದರು. ನಿಮ್ಮ ಸಂಬಂಧದಲ್ಲಿ ಹೆಚ್ಚು ಕೃತಜ್ಞತೆಯನ್ನು ತರಲು ಪ್ರಾರಂಭಿಸಲು ಅವರು ಈ ಕೆಳಗಿನ 3 ದಿನಗಳ ಕೃತಜ್ಞತೆಯ ಯೋಜನೆಯನ್ನು ಶಿಫಾರಸು ಮಾಡುತ್ತಾರೆ. ದಿನ 1. ನಿಮ್ಮ ಸಂಗಾತಿಯಲ್ಲಿ ನೀವು ಇಷ್ಟಪಡುವ 3 ಗುಣಗಳನ್ನು ಹುಡುಕಿ ಮತ್ತು ಇಡೀ ದಿನ ಆ 3 ಗುಣಗಳ ಮೇಲೆ ಕೇಂದ್ರೀಕರಿಸಿ. ದಿನ 2. ನಿಮ್ಮ ಸಂಗಾತಿಯ ಬಗ್ಗೆ ನಿಮಗೆ ಕಿರಿಕಿರಿ ಉಂಟುಮಾಡುವ 3 ವಿಷಯಗಳನ್ನು ಗುರುತಿಸಿ. ಈಗ ಈ ವಿಷಯಗಳಿಗಾಗಿ ಅವರನ್ನು ಕ್ಷಮಿಸಿ. ದಿನ 3. ಇಡೀ ದಿನ ನಿಮ್ಮ ಪ್ರಮುಖ ಇತರರೊಂದಿಗೆ ಒಳ್ಳೆಯ ಮಾತುಗಳನ್ನು ಮಾತ್ರ ಮಾತನಾಡಿ. 3 ದಿನಗಳ ಯೋಜನೆಯನ್ನು ಶುಚಿಗೊಳಿಸುವಿಕೆ ಎಂದು ಯೋಚಿಸಿ. ಅದು ನಿಮ್ಮ ಸಂಬಂಧವನ್ನು ವೃದ್ಧಿಸದಂತೆ ಮಾಡುವ ಭಾವನೆಗಳನ್ನು ತೆರವುಗೊಳಿಸಲು ಅನುವು ಮಾಡಿಕೊಡುತ್ತದೆ. 5. 3. 1 ಅನುಪಾತವನ್ನು ಇರಿಸಿ. ಒಂದು ದಿನದ ಅವಧಿಯಲ್ಲಿ ನಾವು ವಿವಿಧ ಧನಾತ್ಮಕ ಮತ್ತು ಋಣಾತ್ಮಕ ಅನುಭವಗಳನ್ನು ಹೊಂದಿದ್ದೇವೆ. ನಮ್ಮ ಮಹತ್ವದ ಇತರರೊಂದಿಗಿನ ನಮ್ಮ ಸಂಬಂಧದ ವಿಷಯಕ್ಕೆ ಬಂದಾಗ ಇದು ನಿಜ. ಧನಾತ್ಮಕ ಅನುಭವಗಳು ಋಣಾತ್ಮಕತೆಯನ್ನು ಮೀರಿಸುವವರೆಗೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ. ಆದಾಗ್ಯೂ ಇದು ಹಾಗಲ್ಲ. ಇದು ಧನಾತ್ಮಕ ಮತ್ತು ಋಣಾತ್ಮಕ ಅನುಪಾತವು ಮುಖ್ಯವಾಗಿದೆ. ಪ್ರವರ್ಧಮಾನಕ್ಕೆ ಬರುತ್ತಿರುವ ಸಂಬಂಧದ ಮಾಂತ್ರಿಕ ಅನುಪಾತವು 3, 1 ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಅಂದರೆ ಆರೋಗ್ಯಕರ ಸಂಬಂಧವನ್ನು ಹೊಂದಲು ನಿಮ್ಮ ಸಂಗಾತಿಯೊಂದಿಗೆ ನಕಾರಾತ್ಮಕ ಅನುಭವಗಳಿಗಿಂತ 3 ಪಟ್ಟು ಹೆಚ್ಚು ಧನಾತ್ಮಕ ಅನುಭವಗಳನ್ನು ನೀವು ಹೊಂದಿರಬೇಕು. 6. ನವೀನತೆಯನ್ನು ಜೀವಂತವಾಗಿಡಿ. ದೀರ್ಘಕಾಲದವರೆಗೆ ಯಾರೊಂದಿಗಾದರೂ ಸಂಬಂಧದಲ್ಲಿರುವ ಸಕಾರಾತ್ಮಕ ಅಂಶವೆಂದರೆ ನೀವು ನಿಜವಾಗಿಯೂ ಪರಸ್ಪರ ತಿಳಿದುಕೊಳ್ಳುವುದು. ಇದರ ಋಣಾತ್ಮಕ ಭಾಗವೆಂದರೆ ನವೀನತೆಯು ಧರಿಸುತ್ತದೆ ಮತ್ತು ಮಾನವರು ನವೀನತೆಯನ್ನು ಪ್ರೀತಿಸುತ್ತಾರೆ.
ಆದಾಗ್ಯೂ ನವೀನತೆಯನ್ನು ಜೀವಂತವಾಗಿಡಲು ಒಂದು ಮಾರ್ಗವಿದೆ: ನಿರಂತರವಾಗಿ ಹೊಸ ಚಟುವಟಿಕೆಗಳನ್ನು ಒಟ್ಟಿಗೆ ಪ್ರಯತ್ನಿಸಿ. ಇದು ಅಜ್ಞಾತದಿಂದ ಬರುವ ಉತ್ಸಾಹ ಮತ್ತು ಅನಿಶ್ಚಿತತೆಯನ್ನು ಸೃಷ್ಟಿಸುತ್ತದೆ, ನೀವು ತಿಳಿದಿರುವವರ ಜೊತೆಗೆ ನಿಮ್ಮ ಕೈಯ ಹಿಂಭಾಗದಲ್ಲಿದ್ದರೂ ಸಹ. 7. ಲವಲವಿಕೆಯನ್ನು ಜೀವಂತವಾಗಿರಿಸಿಕೊಳ್ಳಿ. ನಾವೆಲ್ಲರೂ ನಮ್ಮ ವಯಸ್ಸಿನ ಹೊರತಾಗಿಯೂ ಆಡಲು ಇಷ್ಟಪಡುತ್ತೇವೆ. ಕೆಳಗಿನವುಗಳನ್ನು ಮಾಡಿ, ಒಟ್ಟಿಗೆ ಆನಂದಿಸಿ, ಒಟ್ಟಿಗೆ ಹಾಸ್ಯಾಸ್ಪದ ಏನಾದರೂ ಮಾಡಿ, ಮತ್ತು ಸುಮ್ಮನೆ ಬಿಡು. ಹೆಚ್ಚುವರಿಯಾಗಿ, ಮುಂದಿನ ಬಾರಿ ನಿಮ್ಮ ಸಂಗಾತಿಯು ನಿಮಗೆ ತೊಂದರೆ ಕೊಡುವ ವಿಷಯವನ್ನು ಹೇಳಿದಾಗ, ರಕ್ಷಣಾತ್ಮಕವಾಗಿ ವರ್ತಿಸುವ ಬದಲು ಹಾಸ್ಯದ ಮೂಲಕ ಪ್ರತಿಕ್ರಿಯಿಸಲು ಪ್ರಯತ್ನಿಸಿ. 8. ನಿಮ್ಮ ಸಂಗಾತಿಗೆ ಜಾಗ ನೀಡಿ. ತತ್ವಜ್ಞಾನಿ ಆರ್ಥರ್ ಸ್ಕೋಪೆನ್ಹೌರ್ ಮುಳ್ಳುಹಂದಿಗಳನ್ನು ಮಾನವ ಸಂಬಂಧಗಳಲ್ಲಿ ಸಾಮಾನ್ಯವಾಗಿ ಇರುವ ಸಂದಿಗ್ಧತೆಯನ್ನು ವಿವರಿಸಲು ಬಳಸಿದರು. ಬೆಚ್ಚಗಾಗಲು ಪ್ರಯತ್ನಿಸುತ್ತಿರುವ ಎರಡು ಮುಳ್ಳುಹಂದಿಗಳು ಒಂದಕ್ಕೊಂದು ಹತ್ತಿರ ಚಲಿಸುತ್ತವೆ. ಹೇಗಾದರೂ ಅವರು ತುಂಬಾ ಹತ್ತಿರವಾದರೆ ಅವರು ತಮ್ಮ ಬೆನ್ನುಮೂಳೆಯಿಂದ ಪರಸ್ಪರ ಚುಚ್ಚುತ್ತಾರೆ. ಮಾನವ ಸಂಬಂಧಗಳಲ್ಲಿ ಅದೇ ಸಂಭವಿಸುತ್ತದೆ. ನಾವು ನಿಕಟತೆಯನ್ನು ಬಯಸುತ್ತೇವೆ, ಆದರೆ ನಮಗೆ ಸ್ಥಳಾವಕಾಶವೂ ಬೇಕು. ಸಂಬಂಧದಲ್ಲಿ ನಾವು ಉಷ್ಣತೆಯನ್ನು ಅನುಭವಿಸುವ ಆ ಸಿಹಿ ತಾಣವನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ, ಅದೇ ಸಮಯದಲ್ಲಿ ಪ್ರತಿಯೊಬ್ಬ ಪಾಲುದಾರನಿಗೆ ಸಾಕಷ್ಟು ಜಾಗವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ, ಇದರಿಂದ ಒಬ್ಬರಿಗೊಬ್ಬರು ಇನ್ನೊಬ್ಬರ ಬೆನ್ನುಮೂಳೆಯಿಂದ ಚುಚ್ಚಲ್ಪಟ್ಟಿದ್ದಾರೆಂದು ಭಾವಿಸುವುದಿಲ್ಲ. ಕಳೆದುಹೋದ ಪ್ರತ್ಯೇಕತೆಯ ಭಾವನೆಗಳು, ಕಿಕ್ಕಿರಿದ ಭಾವನೆ ಇತ್ಯಾದಿ. 9. ಪರಸ್ಪರ ದೈನಂದಿನ ದೈಹಿಕ ಪ್ರೀತಿಯನ್ನು ತೋರಿಸಿ. ಕೋರಿ ಫ್ಲಾಯ್ಡ್, ಅರಿಜೋನಾ ಸ್ಟೇಟ್ ಯೂನಿವರ್ಸಿಟಿಯ ಹಗ್ಡೌನ್ಸ್ ಸ್ಕೂಲ್ ಆಫ್ ಕಮ್ಯುನಿಕೇಷನ್ನ ಪ್ರಾಧ್ಯಾಪಕರು, ಶಾರೀರಿಕ ಪ್ರೀತಿಯು ಅಸಂಖ್ಯಾತ ಪ್ರಯೋಜನಗಳನ್ನು ಹೊಂದಿದೆ ಎಂದು ಅಧ್ಯಯನಗಳು ತೋರಿಸುತ್ತವೆ ಎಂದು ವಿವರಿಸುತ್ತಾರೆ. ಇದು ಭಾವನೆ ಉತ್ತಮ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ, ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ, ಒತ್ತಡವನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ, ಇದು ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಹೆಚ್ಚಿನ ಸಂಬಂಧದ ತೃಪ್ತಿಗೆ ಸಂಬಂಧಿಸಿದೆ. ದೈಹಿಕ ಪ್ರೀತಿಯನ್ನು ತೋರಿಸುವುದು ಚುಂಬನ, ಕೈಗಳನ್ನು ಹಿಡಿದಿಟ್ಟುಕೊಳ್ಳುವುದು, ತಬ್ಬಿಕೊಳ್ಳುವುದು, ಬೆನ್ನಿನ ಸ್ಕ್ರಾಚ್ ನೀಡುವುದು ಅಥವಾ ಇತರ ವ್ಯಕ್ತಿಯ ಭುಜದ ಸುತ್ತಲೂ ಕೈ ಹಾಕುವುದು. 10. ಬಳಸಿ. ಮೀರಾ ಕಿರ್ಷನ್ಬೌಮ್, ಸೈಕೋಥೆರಪಿಸ್ಟ್ ಮತ್ತು ಲೇಖಕಿ, ದಿ ವೀಕೆಂಡ್ ಮ್ಯಾರೇಜ್ ವಿವರಿಸುತ್ತಾರೆ, ನೀವು ಮಾಡಿದ ಯಾವುದೋ ವಿಷಯದ ಬಗ್ಗೆ ನಿಮ್ಮ ಗಮನಾರ್ಹ ವ್ಯಕ್ತಿ ಅಸಮಾಧಾನಗೊಂಡಾಗ ನೀವು ವಿಧಾನವನ್ನು ಅನ್ವಯಿಸಬೇಕು. ಇದು ಕ್ಷಮೆ, ಪ್ರೀತಿ ಮತ್ತು ಕ್ರಿಯೆಯ ಭರವಸೆಯನ್ನು ಸೂಚಿಸುತ್ತದೆ. ವಿವರಿಸಲು. ನೀವು ಅವರನ್ನು ನೋಯಿಸಿದ್ದೀರಿ ಅಥವಾ ನಿರಾಶೆಗೊಳಿಸಿದ್ದೀರಿ ಎಂದು ನೀವು ವಿಷಾದಿಸುತ್ತೀರಿ ಎಂದು ನಿಮ್ಮ ಸಂಗಾತಿಗೆ ತಿಳಿಸಿ. ಅಪ್ಪುಗೆ ಅಥವಾ ಚುಂಬನದಂತಹ ಉಷ್ಣತೆಯ ಅರ್ಥಪೂರ್ಣ ಗೆಸ್ಚರ್ ಅನ್ನು ನೀಡಿ. ಅವರಿಗೆ ಅರ್ಥಪೂರ್ಣವಾದ ಕ್ರಮ ಕೈಗೊಳ್ಳುವ ಪ್ರತಿಜ್ಞೆ. 11. ಧನಾತ್ಮಕ ಮೇಲೆ ಕೇಂದ್ರೀಕರಿಸಿ. ಟೆರ್ರಿ ಓರ್ಬುಚ್ ಅವರು 1986 ರಿಂದ ದಂಪತಿಗಳನ್ನು ಸಂತೋಷಪಡಿಸುವ ಮತ್ತು ಸಂಬಂಧಗಳನ್ನು ಬಲಪಡಿಸುವ ಬಗ್ಗೆ ದೀರ್ಘಾವಧಿಯ ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ದಂಪತಿಗಳು ಧನಾತ್ಮಕವಾಗಿ ಕೇಂದ್ರೀಕರಿಸಲು ನಿರ್ಧರಿಸುತ್ತಾರೆ ಎಂದು ಅವರು ಸಲಹೆ ನೀಡುತ್ತಾರೆ. ಸಂತೋಷದ ದಂಪತಿಗಳು ತಮ್ಮ ಸಂಬಂಧದಲ್ಲಿ ಏನು ಚೆನ್ನಾಗಿ ನಡೆಯುತ್ತಿದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತಾರೆ, ಬದಲಿಗೆ ಏನು ತಪ್ಪಾಗುತ್ತಿದೆ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತಾರೆ ಎಂದು ಅವರು ವಿವರಿಸುತ್ತಾರೆ. ಹೆಚ್ಚುವರಿಯಾಗಿ, ನೀವು ನಕಾರಾತ್ಮಕ ಅಂಶಕ್ಕೆ ಗಮನ ಹರಿಸಬೇಕಾದರೆ ಅದನ್ನು ಸಕಾರಾತ್ಮಕ ರೀತಿಯಲ್ಲಿ ಮಾಡಲು ಪ್ರಯತ್ನಿಸಿ. ಉದಾಹರಣೆಗೆ, ನಿಮ್ಮ ಸಂಗಾತಿ ಗೊಂದಲಮಯವಾಗಿದ್ದರೆ ಅವರಿಗೆ ಈ ಕೆಳಗಿನಂತೆ ಹೇಳಲು ಪ್ರಯತ್ನಿಸಿ: ಶುದ್ಧವಾದ ಮನೆಗೆ ಬರಲು ನನಗೆ ತುಂಬಾ ಸಂತೋಷವಾಗುತ್ತದೆ. ವಿಷಯಗಳು ಗೊಂದಲಮಯವಾಗಿದ್ದಾಗ ನಾನು ಒತ್ತಡವನ್ನು ಅನುಭವಿಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಪರಿಹಾರವನ್ನು ಕಂಡುಕೊಳ್ಳೋಣ. 12. ದಂಪತಿಗಳ ಆಚರಣೆಗಳನ್ನು ರಚಿಸಿ. ಸಾರಿ ಹರ್ರಾರ್ ಮತ್ತು ರೀಟಾ ಡಿಮಾರಿಯಾ ಅವರು ದಿ 7 ಸ್ಟೇಜಸ್ ಆಫ್ ಮ್ಯಾರೇಜ್ ಪುಸ್ತಕದ ಲೇಖಕರು. ನಿಮ್ಮಿಬ್ಬರಿಗಾಗಿ ಆಚರಣೆಗಳನ್ನು ರಚಿಸುವ ಮೂಲಕ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಅವರು ಶಿಫಾರಸು ಮಾಡುತ್ತಾರೆ. ಉದಾಹರಣೆಗೆ, ಪ್ರತಿ ಶನಿವಾರ ರಾತ್ರಿ ರಾತ್ರಿ ಆಗಿರಬಹುದು. ಇನ್ನೊಂದು ಉದಾಹರಣೆಯೆಂದರೆ, ಪ್ರತಿದಿನ ಬೆಳಿಗ್ಗೆ ನಿಮ್ಮ ಕಾಫಿಯನ್ನು ಒಟ್ಟಿಗೆ ಸೇವಿಸಬಹುದು ಅಥವಾ ಪ್ರತಿ ರಾತ್ರಿ ಮಲಗುವ ಮುನ್ನ 10 ನಿಮಿಷಗಳ ಕಾಲ ಹರಟೆ ಹೊಡೆಯಬಹುದು. 13. ನೀವೇ ಸಂಪಾದಿಸಿ. ಜಾನ್ ಗಾಟ್ಮನ್ ಒಬ್ಬ ಸಂಶೋಧಕ, ಲೇಖಕ ಮತ್ತು ಪಿಎಚ್ಡಿ ಮನಶ್ಶಾಸ್ತ್ರಜ್ಞ ಸಂಬಂಧದ ಸ್ಥಿರತೆಯ ಕೆಲಸಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ಪುಸ್ತಕ ಮದುವೆ ಕೆಲಸ ಮಾಡುವ 7 ತತ್ವಗಳು ಗೆ ಹೆಸರುವಾಸಿಯಾಗಿದ್ದಾರೆ. ಸ್ಪರ್ಶದ ವಿಷಯಗಳನ್ನು ಚರ್ಚಿಸುವಾಗ ತಮ್ಮ ತಲೆಗೆ ಬರುವ ಪ್ರತಿಯೊಂದು ವಿಮರ್ಶಾತ್ಮಕ ಆಲೋಚನೆಯನ್ನು ಹೇಳುವುದನ್ನು ತಪ್ಪಿಸುವ ದಂಪತಿಗಳು ಸತತವಾಗಿ ಸಂತೋಷವಾಗಿರುತ್ತಾರೆ ಎಂದು ಗಾಟ್ಮನ್ ವಿವರಿಸುತ್ತಾರೆ. 14. ಬೆಂಬಲವಾಗಿರಿ.
ಕೆಳಗಿನವುಗಳನ್ನು ಒಳಗೊಂಡಂತೆ ನಿಮ್ಮ ಸಂಗಾತಿಯನ್ನು ಬೆಂಬಲಿಸಲು ಹಲವು ಮಾರ್ಗಗಳಿವೆ. ಭಾವನಾತ್ಮಕ ಬೆಂಬಲವನ್ನು ನೀಡಿ, ಅವರು ಅಸಮಾಧಾನಗೊಂಡಾಗ ಮತ್ತು ಮಾತನಾಡಬೇಕಾದಾಗ ಅವರನ್ನು ಆಲಿಸಿ. ಅಭಿನಂದನೆಗಳು ಮತ್ತು ಪ್ರಶಂಸೆ ನೀಡಿ. ಅವರಿಗೆ ಅಗತ್ಯವಿರುವ ಮಾಹಿತಿಯನ್ನು ನೀಡಿ. ಅವರಿಗೆ ಬೇಕಾದಾಗ ಕೈಕೊಡಿ. ಉದಾಹರಣೆಗೆ, ಅವರು ಕೆಲಸದಲ್ಲಿ ಹೆಚ್ಚುವರಿ ಸಮಯವನ್ನು ಇರಿಸಬೇಕಾದಾಗ ಅವರ ಮನೆಕೆಲಸಗಳನ್ನು ಮಾಡುವುದು. 15. ನಿಮ್ಮನ್ನು ದುರ್ಬಲವಾಗಿರಲು ಅನುಮತಿಸಿ. ಬ್ರೆನೆ ಬ್ರೌನ್ ಡೇರಿಂಗ್ ಗ್ರೇಟ್ಲಿ, ಹೌ ದಿ ಕರೇಜ್ ಟು ಬಿ ವಲ್ನರಬಲ್ ನಾವು ಬದುಕುವ ಪ್ರೀತಿ, ಪೋಷಕ ಮತ್ತು ದಾರಿಯನ್ನು ಹೇಗೆ ಬದಲಾಯಿಸುತ್ತದೆ ಎಂಬ ಲೇಖಕರು, ದುರ್ಬಲತೆಯು ಭಾವನಾತ್ಮಕ ಅನ್ಯೋನ್ಯತೆಗೆ ಕೀಲಿಯನ್ನು ಹೊಂದಿದೆ ಎಂದು ವಿವರಿಸುತ್ತಾರೆ. ದುರ್ಬಲತೆಯು ನಾವು ಹೇಗೆ ಭಾವಿಸುತ್ತೇವೆ, ನಮ್ಮ ಭಯದ ಬಗ್ಗೆ, ನಮಗೆ ಬೇಕಾದುದನ್ನು ಮತ್ತು ನಮಗೆ ಬೇಕಾದುದನ್ನು ಕೇಳುವುದರ ಬಗ್ಗೆ ಪ್ರಾಮಾಣಿಕವಾಗಿರುವುದು ಎಂದು ಅವರು ಸೇರಿಸುತ್ತಾರೆ. ಇದು ನಮ್ಮ ಪಾಲುದಾರರು, ನರಹುಲಿಗಳು ಮತ್ತು ಎಲ್ಲರಿಂದ ನಿಜವಾಗಿಯೂ ನೋಡಲು ನಮಗೆ ಅವಕಾಶ ನೀಡುತ್ತದೆ. 16. ನಿಮ್ಮ ಕ್ರಿಯೆಗಳೊಂದಿಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ. ನಿಮ್ಮ ಸಂಗಾತಿಗೆ ನೀವು ಅವರನ್ನು ಪ್ರೀತಿಸುತ್ತೀರಿ ಎಂದು ಅವರಿಗೆ ತಿಳಿಸುವ ದಯೆಯ ಸಣ್ಣ ಕಾರ್ಯಗಳನ್ನು ಮಾಡಿ. ಕೆಲವು ವಿಚಾರಗಳು ಈ ಕೆಳಗಿನವುಗಳನ್ನು ಒಳಗೊಂಡಿವೆ. ತಂಪಾದ ಬೆಳಿಗ್ಗೆ ಅವಳ ಕಾರನ್ನು ಬೆಚ್ಚಗಾಗಿಸಿ. ಅವನ ಮೆಚ್ಚಿನ ಚೈನೀಸ್ ರೆಸ್ಟೋರೆಂಟ್ನಿಂದ ಮನೆಗೆ ತೆಗೆದುಕೊಂಡು ಹೋಗಿ. ಅವಳು ಮಾಡುವ 15 ನಿಮಿಷಗಳ ಮೊದಲು ಎದ್ದೇಳು, ಆದ್ದರಿಂದ ಅವಳು ಅಡುಗೆಮನೆಗೆ ಕಾಲಿಟ್ಟಾಗ ಉಪಹಾರ ಸಿದ್ಧವಾಗಿದೆ. ನೀವು ಶಾಪಿಂಗ್ಗೆ ಹೊರಟಾಗ ಅವರಿಗೆ ಸ್ವಲ್ಪ ಆಶ್ಚರ್ಯಕರ ಉಡುಗೊರೆಯನ್ನು ಪಡೆಯಿರಿ. 17. ಫೈಟ್ ಫೇರ್. ಇದು ಸಂಬಂಧಗಳನ್ನು ಹಾಳು ಮಾಡುವ ಭಿನ್ನಾಭಿಪ್ರಾಯಗಳಲ್ಲ, ಆದರೆ ನೀವು ಅವುಗಳನ್ನು ಹೇಗೆ ಎದುರಿಸುತ್ತೀರಿ. ಓಪ್ರಾ ಖ್ಯಾತಿಯ ಡಾ. ಫಿಲ್ ಹೋರಾಟದ ನ್ಯಾಯೋಚಿತ ಕುರಿತು ಈ ಕೆಳಗಿನವುಗಳನ್ನು ಹೇಳುತ್ತಾರೆ. ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ. ಪ್ರಶ್ನೆಯೆಂದರೆ, ನೀವು ನಿರ್ಣಯವನ್ನು ಹುಡುಕುವ ಮನೋಭಾವದಿಂದ ಅದರೊಳಗೆ ಹೋಗುತ್ತೀರಾ ಅಥವಾ ಪ್ರತೀಕಾರ, ನಿಯಂತ್ರಣವನ್ನು ಪಡೆಯುವ ಮನೋಭಾವದಿಂದ ನೀವು ಅದರಲ್ಲಿ ಹೋಗುತ್ತೀರಾ? ನೀವು ಹಾಗೆ ಮಾಡಿದರೆ ನೀವು ಎಂದಿಗೂ ಗೆಲ್ಲುವುದಿಲ್ಲ. ನಿಮ್ಮ ಸಂಬಂಧವನ್ನು ನೀವು ಸ್ಪರ್ಧೆಯನ್ನಾಗಿ ಮಾಡಿದರೆ, ನೀವು ಗೆಲ್ಲಲು ನಿಮ್ಮ ಸಂಗಾತಿಯು ಸೋಲಬೇಕು ಎಂದರ್ಥ. ಇದು ಸ್ಪರ್ಧೆಯಲ್ಲ, ಇದು ಪಾಲುದಾರಿಕೆ. ನ್ಯಾಯಯುತ ಹೋರಾಟಕ್ಕಾಗಿ ಅವರು ನೀಡುವ ಕೆಲವು ಸಲಹೆಗಳು ಈ ಕೆಳಗಿನಂತಿವೆ. ನೀವು ಏನನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ತಿಳಿಯಿರಿ. ಚರ್ಚೆಯ ಸುತ್ತ ಗಡಿಗಳನ್ನು ಹಾಕಿ, ಇದರಿಂದ ನಿಮ್ಮ ಸಂಬಂಧದಲ್ಲಿ ಇದುವರೆಗೆ ಸಂಭವಿಸಿದ ಪ್ರತಿ ವರ್ಣಾತ್ಮಕ ವಿಷಯಗಳ ಬಗ್ಗೆ ನೀವು ವಾದಿಸುವುದಿಲ್ಲ. ಪಾತ್ರ ಹತ್ಯೆಯನ್ನು ತಪ್ಪಿಸಿ. ಸಕ್ರಿಯ ಆಲಿಸುವಿಕೆಯನ್ನು ಅಭ್ಯಾಸ ಮಾಡಿ. ಇತರ ವ್ಯಕ್ತಿಯು ಏನು ಹೇಳಿದ್ದಾನೆ ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಪ್ಯಾರಾಫ್ರೇಸ್ ಮಾಡಲು ಪ್ರಯತ್ನಿಸಿ ಮತ್ತು ನಿಮಗೆ ಏನಾದರೂ ಸ್ಪಷ್ಟವಾಗಿಲ್ಲದಿದ್ದರೆ ಸ್ಪಷ್ಟೀಕರಣವನ್ನು ಕೇಳಿ. ಸಮಯದ ಮಿತಿಯನ್ನು ಹೊಂದಿಸಿ. ರಾಜಿ ಮಾಡಿಕೊಳ್ಳಲು ಸಿದ್ಧರಾಗಿರಿ. ನೀವು ಸಮಸ್ಯೆಯನ್ನು ಹೇಗೆ ಪರಿಹರಿಸುತ್ತೀರಿ ಎಂಬುದರ ಕುರಿತು ಒಪ್ಪಂದವನ್ನು ತಲುಪಿ. 18. ಜೋಡಿಯಾಗಿ ಗುರಿಗಳನ್ನು ಹೊಂದಿಸಿ. ನೀವು ಒಟ್ಟಿಗೆ ಹೊಂದಿಸಿರುವ ಮತ್ತು ನಿಮ್ಮಿಬ್ಬರಿಗೂ ಮುಖ್ಯವಾದ ಗುರಿಗಳ ಗುಂಪನ್ನು ಸಾಧಿಸಲು ಶ್ರಮಿಸುತ್ತಿರುವ ಇಬ್ಬರ ತಂಡವಾಗಿರಿ. ಒಟ್ಟಿಗೆ ಗುರಿಗಳನ್ನು ಹೊಂದಿಸುವ ಮೂಲಕ ನೀವು ಈ ಕೆಳಗಿನ ಎಲ್ಲವನ್ನೂ ಸಾಧಿಸುವಿರಿ. ನೀವಿಬ್ಬರೂ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುವಿರಿ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ. ನಿಮ್ಮ ಗೆಲುವುಗಳು ಅವರ ಗೆಲುವುಗಳು. ನೀವು ಪ್ರತಿ ಬಾರಿ ಮೈಲಿಗಲ್ಲು ಸಾಧಿಸಿದಾಗ ನೀವು ಒಟ್ಟಿಗೆ ಆಚರಿಸಬಹುದು. ನೀವು ಅರ್ಥಪೂರ್ಣವೆಂದು ಪರಿಗಣಿಸುವ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುವುದು ಸಂತೋಷದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಎಂದು ಅಧ್ಯಯನಗಳು ತೋರಿಸಿವೆ. ಪ್ರತಿಯಾಗಿ, ಸಂತೋಷದ ಸಂಬಂಧದ ಒಂದು ಅಂಶವೆಂದರೆ ನೀವು ಒಟ್ಟಿಗೆ ಸಾಧಿಸಲು ಪ್ರಯತ್ನಿಸುತ್ತಿರುವ ಗುರಿಗಳ ಗುಂಪನ್ನು ಹೊಂದಿರುವುದು. ತೀರ್ಮಾನ. ಬಲವಾದ ಸಂಬಂಧಗಳು ಕೇವಲ ಸಂಭವಿಸುವುದಿಲ್ಲ, ನಿಮ್ಮ ಮಹತ್ವದ ಇತರರೊಂದಿಗೆ ಪ್ರವರ್ಧಮಾನದ ಸಂಬಂಧವನ್ನು ಹೊಂದಲು ನೀವು ಕೆಲಸವನ್ನು ಮಾಡಬೇಕು. ನಿಮ್ಮ ಸಂಬಂಧವನ್ನು ತಕ್ಷಣವೇ ಬಲಪಡಿಸಲು ಮೇಲಿನ 18 ಸಲಹೆಗಳನ್ನು ಬಳಸಿ. ಎಲ್ಲಾ ನಂತರ, ಆರೋಗ್ಯಕರ ಸಂಬಂಧವು ಉತ್ತಮ ಜೀವನವನ್ನು ನಡೆಸಲು ಪ್ರಮುಖ ಅಂಶವಾಗಿದೆ.